ಹಾಯ್ ಗಾಯ್ಸ್, ಇದು 26 ಮಾರ್ಚ್ ವ್ಲಾಗು. ನಾವೆಲ್ಲ ನೈಟು ನಮ್ಮೂರ ಪಕ್ಕ ಇರೋ ನೀಲಸಂದ್ರ ಊರಪ್ಪನ ದೇವಸ್ಥಾನ ಹತ್ರ ಹೋದ. ಈ ಜಾತ್ರೆ ಯುಗಾದಿ ಹಬ್ಬ ಆದ ಒಂದು ವಾರಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಜಾತ್ರೆ ಒಂದು ವಾರ ಪೂರ್ತಿ ಇರುತ್ತೆ. 7 ಊರು ಸೇರಿ ಈ ಜಾತ್ರೆನ ಮಾಡುತ್ತೆ. ನಾವು ಹೋಗೋಷ್ಟೊತ್ತಿಗಾಗಲೇ ಎಲ್ಲ ಊರುಗಳಿಂದ ತೆಂಬಿಟ್ಟು ಆರತಿಗಳು ಬರ್ತಾಯಿದ್ದವು. ಒಂದೊಂದು ಊರು ಆರತಿನ ಆ ಊರಿನ ರೆಡಿ ಮಾಡ್ಕೊಬಿಡ್ತಾರೆ. ಇನ್ನು ಕೆಲವು ಊರುಗಳು ಅಲ್ಲಿಗೆ ತಂದು ಆರತಿನ ರೆಡಿ ಮಾಡ್ಕೊತಾರೆ. ಗರಡು ಗಮ್ಮದ ಮೇಲೆ ದೀಪ ಹಚ್ಚಾದ್ಮೇಲೆ ದೇವ್ರುಗಳೆಲ್ಲ ಆಚೆ ಬರ್ತವೆ. ಆಚೆ ಬಂದು ದೇವ್ರುಗಳೆಲ್ಲ ಎತ್ಕೊಂಡು ಹೂವಂಬಳೆ ಮಾಡ್ಕೊಂಬರಕ್ಕೆ ಹೋಗ್ತಾರೆ. ದೇವಸ್ಥಾನದಿಂದ ಆಚೆ ಪೂಜಾರಪ್ಪನ ಕರ್ಕೊಂಡು ಬಂದಾದಮೇಲೆ ದೇವ್ರುಗಳೆಲ್ಲ ಕರ್ಕೊಂಡು ಹೂವಂಬಳೆ ಮಾಡೋ ಜಾಗಕ್ಕೆ ಹೋಗ್ತಾರೆ. ಈ ಜಾತ್ರೆಯಲ್ಲಿ 26ನೇ ತಾರೀಕು ಮೀಸಲು ಊಟ ಅಂತ ಮಾಡ್ತಾರೆ. ಸುತ್ತಮುತ್ತಲಿನ 7 ಜನಗಳೆಲ್ಲ ಹಿಂದೆ ಒಲೆ ಹಾಕೊಂಡು ಅಡುಗೆ ಮಾಡಿ ಪ್ರಸಾದ ಹಂಚ್ತಾರೆ. 27ನೇ ತಾರೀಕು ಜಾತ್ರೆ ಇರುತ್ತೆ. ಅವತ್ತು ಮುಡಿ ಮತ್ತು ಬಾಯಿ ಬೀಗ ಸೇವೆ ನಡೆಯುತ್ತೆ. ಇಪ್ಪತ್ತೊಂಬತ್ತನೇ ತಾರೀಕು ಲಾಸ್ಟು. ಅವತ್ತು ಜೋಗಿಗಳ ಕುಣಿತ, ಪಾನಕದ ಬಂಡಿ ಮತ್ತು ದೇವ್ರುಗಳ ಉತ್ಸವ ಎಲ್ಲ ಇರುತ್ತೆ. ಕಾಶಿ ಕುಣಿತ ಕುಣಿಯೋದು ನೋಡೋಕ್ಕೂ ಚೆಂದ. ಹುಡುಗರೆಲ್ಲ ಪೂಜಾ ಪೂಜೆಯಿಂದಲೇ ಫುಲ್ ಜೋಶಿಂದ ಕುಣಿತಾ ಇರ್ತಾರೆ. ಕಾಶಿ ಕುಣಿತ ಕುಣಿದಾದ್ಮೇಲೆ ದೇವರುಗಳೆಲ್ಲ ಎತ್ತು ಮೆರವಣಿಗೆ ಮಾಡಿ ಕೈಯನ್ನು ಸುತ್ತಿಸಿ ಮೆರವಣಿಗೆ ಮಾಡಿ ದೇವಸ್ಥಾನಕ್ಕೆ ಇಳಿಸ್ತಾರೆ.